ಸುಖಂ ಜೀವತಿ ಚಾತಕಃ ಆರ್ಥಿತ್ವಂ ಯಾತಿ ಶಕ್ತಸ್ಯ ಆರ್ಥಿತ್ವಂ ಯಾತಿ ಶಕ್ತಸ್ಯ ನ ನೀಚಮುಪಸರ್ಪತಿ. ಕನ್ನಡದ ಹರಿದಾಸರು ಬೇಡಿದರೆ ಎನ್ನ ಒಡೆಯನ ಬೇಡುವೆ ಎನ್ನುತ್ತಾರೆ. ಅದನ್ನು ಸುಭಾಷಿತ ಹೀಗೆ ಹೇಳುತ್ತದೆ: ಚಾತಕ ಪಕ್ಷಿ ಮಳೆಗಾಲದಲ್ಲಿ ಮಾತ್ರ ಅದಕ್ಕೆ ನೀರು ಕುಡಿಯುವುದು ಸಾಧ್ಯವಾಗುತ್ತದೆ. ಬೇಸಿಗೆ ಪೂರ್ಣ ಬಾಯಾರಿಕೆಯಲ್ಲಿ ತೊಂದರೆ ಹೊಂದಿದ್ದರೂ ಮತ್ತೊಬ್ಬರಿಗೆ ನೀರಿಗಾಗಿ ತಲೆಬಾಗುವುದಿಲ್ಲ. ಅದು ಕಾಯುವುದು ಮಳೆಯನ್ನು ಮಾತ್ರ. ಅದು ಬೇಡುವುದಾದರೆ ಇಂದ್ರನನ್ನು ಮಾತ್ರ. ಉಪವಾಸವಿದ್ದು ನೀರಡಿಕೆಯಾಗಿ ಎಷ್ಟು ಬಳಲಿದರೂ ಚಾತಕ ಪಕ್ಷಿ ಬೇಡುವುದು, ನಿರೀಕ್ಷಿಸುವುದು ಮೋಡಗಳನ್ನು ಮಾತ್ರ. ಅದರಂತೆ ಸಜ್ಜನನಾದವನು ತನಗೆ ಎಷ್ಟೇ ಕಷ್ಟಗಳು ಬರಲಿ, ಯಾವುದೇ ಬಡತನದಲ್ಲಿ ಇರಲಿ, ಆತ ನೀಚ ಜನರನ್ನು ಬೇಡಿ ತನ್ನ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳುವುದಿಲ್ಲ. ಕಷ್ಟಪಟ್ಟರೂ ಚಿಂತಿಲ್ಲ. ಆತ ತಲೆಬಾಗುವುದು, ಕೈಯೊಡ್ಡುವುದು ಮತ್ತೊಬ್ಬ ಸಜ್ಜನನನ್ನು ಮಾತ್ರ. ನೀಚರ ಬಳಿಗೆ ಬಗಸೆ ಹಿಡಿದು ದೈನ್ಯ ವೃತ್ತಿಯನ್ನು ಅನುಸರಿಸುವ ವ್ಯಕ್ತಿ ಸಜ್ಜನನಲ್ಲ. ಈ ಸುಭಾಷಿತ ನಮಗೆ ಕೊಡುವ ಜೀವನ ಪಾಠ: ಎಷ್ಟೇ ಕಷ್ಟ ಬಂದರೂ ಅಯೋಗ್ಯರಿಗೆ ತಲೆಬಾಗಬಾರದು.